ಹಾಯ್ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಚಾನಲ್ ಸಿರಿ ಕುಕ್ಕಿಂಗ್ ಚಾನಲ್. ಇದು ನನ್ನ ಚಾನಲ್ನ ನೇಮ್. ಸೊ ನನ್ನ ಚಾನಲ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ನನ್ನ ಫಸ್ಟ್ ವಿಡಿಯೋ. ಸೊ ಫಸ್ಟ್ ವಿಡಿಯೋ ಒಂದು ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಅಂತ. ಕಡಲೆಬೇಳೆ ಮತ್ತು ರವೆ ಹಾಕಿ ಯಾವ ರೀತಿ ಪಾಯಸ ಮಾಡೋದು. ಸೊ ಯಾವಾಗಲೂ ಹಾಲು ಖೀರು, ಆಮೇಲೆ ಹೆಸರುಬೇಳೆ ಪಾಯಸ ಅದೇ ಥರ ಎಲ್ಲ ಗೊತ್ತಿರುತ್ತೆ. ಸೊ ಅದೇ ರೀತಿ ಇದರಲ್ಲಿ ರವೆ ಮತ್ತು ಕಡಲೆಬೇಳೆ ಯೂಸ್ ಮಾಡಿ ಯಾವ ರೀತಿ ಪಾಯಸ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಒಂದು 2 ಅವರ್ನ ನಾನು ಕಡಲೆಬೇಳೆನ ನೆನೆಸಿ ಇಟ್ಕೊಂಡಿದ್ದೀನಿ. ಸೊ ಆ ನೀರನ್ನ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಟು ಒಂದು ಕಡಾಯಲ್ಲಿ ನಾನು ಅದನ್ನು ನೀಟಾಗಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಸೊ ನೀವು ನೋಡ್ತಿರ್ಬೋದು, ನಾನು ಇದೇ ಥರ ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಅದನ್ನು ಒಂದು ಸ್ವಲ್ಪ ಪ್ರೆಸ್ ಮಾಡಿ ನೋಡಿ, ಅಲ್ಲಿವರೆಗೂ ಅದನ್ನು ಬಾಯ್ಲ್ ಮಾಡ್ಕೊಳ್ಳಿ. ಅದು ಬಾಯ್ಲ್ ಆಗೋಕ್ಕಿಂತ ಮುಂಚೆ ನಾನು ಇನ್ನೊಂದು ಕಡಾಯಿ ಇಟ್ಟು ಅದರಲ್ಲಿ 2 ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿನ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಗೋಲ್ಡನ್ ಕಲರ್ ಬಂದರೆ ಸಾಕು, ದ್ರಾಕ್ಷಿ ಹಾಗೆ ಊದಿದರೆ ಸಾಕು. ನೆಕ್ಸ್ಟು ಅದನ್ನು ನಾನು ತಗೊಂಡು ಅದ್ರ ಜೊತೆ ತುಪ್ಪನೂ ತೊಗೊತಿದ್ದೀನಿ. ಇನ್ನು 1 ಸ್ಪೂನಷ್ಟು ತುಪ್ಪನ ನಾನು ಕಡಾಯಲ್ಲೇ ಬಿಟ್ಟು ಅದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ರವೆ ಹಾಕ್ತಾಯಿದ್ದೀನಿ. ಸೊ ನೀವು ಚಿರೋಟಿ ರವೆನಾರು ತೊಗೋಬೋದು, ಅಥವಾ ಅಕ್ಕಿ ರವೆ ಥರ ಮೀಡಿಯಮ್ಮಿಗೆ ಉಪ್ಪಿಟ್ಟಿಗೆ ಯೂಸ್ ಮಾಡ್ತಾರೆ, ಅದನ್ನು ಸಹ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಮೀಡಿಯಮ್ ರವೆನ ಯೂಸ್ ಮಾಡಿದ್ದೀನಿ. ತುಂಬ ದಪ್ಪನೂ ಅಲ್ಲ, ಹಾಗೆ ಚಿರೋಟಿ ರವೆ ಥರನೂ ಅಲ್ಲ. ಸೊ ಇದನ್ನು ನಾವು ನೀಟಾಗಿ ಗೋಲ್ಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಏನು ಫ್ರೈ ಮಾಡೋದು ಬೇಡ, ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ನಾವು ಇಷ್ಟ ಹಾಕಿದ್ರೆ ಅದು ಒಂದು ಹರಳ್ಕೊಳ್ಳುತ್ತೆ. ಸೊ ಕಡಲೆಬೇಳೆನೂ ಇರುತ್ತೆ. ಸೊ ಆರಾಮಾಗಿ 6 to 7 ಮೆಂಬರ್ಸ್ ಈ ಪಾಯಸನ ನಾವು ತಿನ್ಬೋದು. ಸೊ ನೋಡಿ, ಕಡಲೆಬೇಳೆ ಒಂದು ಕಡೆ ಬೇಯಲಿಕ್ಕೆ ಇಟ್ಟಿದೆ. ಸೊ ಈ ಥರ ಸ್ಮೂತ್ ಆದರೆ ಸಾಕು. ಸೊ ಇದನ್ನು ಆಫ್ ಮಾಡಿ ತೆಗೆದಿಟ್ಕೊಳ್ಳಿ. ನೆಕ್ಸ್ಟು ನಾವು ರವೆ ಎಲ್ಲ ಫ್ರೈ ಮಾಡಿ ತೆಗೆದಿಟ್ಕೊಂಡಾದ್ಮೇಲೆ ಅದೇ ಪಾತ್ರೆಗೆ ನಾವೇನು ಮಾಡಬೇಕು, ಅರ್ಧ ಕಪ್ ರವೆಗೆ ನಾವು 3/4 ಕಪ್ಪಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಸೊ 3/4 ಕಪ್ಪು ಬೆಲ್ಲಕ್ಕೆ ನಾನು 2 ಕಪ್ಪಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಸೊ ಇದು ಬೆಲ್ಲ ಕರಗಲಿಕ್ಕೆ. ನೆಕ್ಸ್ಟು ಇದು ನೀಟಾಗಿ ಬೆಲ್ಲ ಕರಗಿದ ಮೇಲೆ ನಾವು ಇದನ್ನು ಸೋಸಿ ನಾವು ಪಾಯಸಕ್ಕೆ ಯೂಸ್ ಮಾಡಲಿಕ್ಕೆ ನಾವು ಇಲ್ಲಿ ಸಕ್ಕರೆನ ಯೂಸ್ ಮಾಡ್ತಿಲ್ಲ, ಬೆಲ್ಲ ಹಾಕಿ ರವೆ ಮತ್ತು ಕಡಲೆಬೇಳೆ ಪಾಯಸನ ಮಾಡ್ತಾಯಿದ್ದೀವಿ. ನಿಮಗೆ ಬೆಲ್ಲ ಇಷ್ಟ ಆಗಲ್ಲ ಅಂದರೆ ನೀವು ಬೆಲ್ಲನ ಸ್ಕಿಪ್ ಮಾಡಿ ಸಕ್ಕರೆನ ಯೂಸ್ ಮಾಡ್ಕೊಬೋದು. ಸೊ ನೆಕ್ಸ್ಟು ನಾವು ಅದೇ ಪಾತ್ರೆಗೆ ನಾನು ಸೋಸಿ ತೆಗೆದಿಟ್ಕೊಂಡಾಗಿದೆ. ಸೊ ಅದು ಸೋಸಿ ತೆಗೆದಿಟ್ಕೊಂಡಿದ್ಮೇಲೆ ನಾವು ಕಡಲೆಬೇಳೆ ಬೇಯಿಸಿದ್ವಲ್ಲ ಅದನ್ನು ಸಹ ಈ ಬೆಲ್ಲ ಪಾಕಕ್ಕೆ ಹಾಕಬೇಕು. ಇದರಲ್ಲಿ ಅದು 10 ಮಿನಿಟ್ಸ್ ಅಷ್ಟು ಬೇಯಿದ್ರೆ ಸಾಕು. ಸೊ ಅದು ನೀಟಾಗಿ ಬಾಯ್ಲ್ ಆದರೆ ಕಡಲೆಬೇಳೆನೂ ಸಹ ಸಿಹಿ ಅಂಶ ನೀಟಾಗಿ ಅಬ್ಸರ್ವ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ಸಕ್ಕರೆ ಪಾಕ ಅಲ್ಲ, ಇದು ಬೆಲ್ಲದ ಪಾಕದಲ್ಲಿ ನೀಟಾಗಿ ಬೇಯಿಸ್ಕೊಬೇಕು. ಸೊ ನೆಕ್ಸ್ಟ್ ಇದು ನೀಟಾಗಿ ಬಾಯ್ಲ್ ಆದ ನಂತರ ನಾವು ರವೆನ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ರವೆನ ನಿಧಾನ ಅಂದರೆ ನಾವು ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ರವೆನ ಹಾಕಿ ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ನೀವು ನೋಡ್ತಾ ಇರ್ಬೋದು, ನೀಟಾಗಿ ಈ ಥರ ಕೈ ಆಡಿಸ್ತಾ ಇರಿ, ಗಂಟಾಗಲ್ಲ ರವೆ. ಸೊ ಈ ರವೆ ಆ ನೀರಿನ ಜೊತೆಗೆ ನೀಟಾಗಿ ಅಬ್ಸರ್ವ್ ಆಗುತ್ತೆ. ಸೊ ಸ್ವಲ್ಪ ಅದು ಥಿಕ್ನೆಸ್ ಲೆವೆಲ್ಲಿಗೆ ಬರುತ್ತೆ. ಸೊ ನೋಡಿ, ಪಾಯಸದ ಅಳತೆಗೆ ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ಥಿಕ್ನೆಸ್ ಆಗಿದೆ. ಹಾಗೆ ಕಡಲೆಬೇಳೆ ಸಹ ತುಂಬಾ ಇದರಲ್ಲಿ ಸ್ಮೂತಾಗಿರುತ್ತೆ. ಸೊ ನೆಕ್ಸ್ಟು ನಾವಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರು, ಹಾಗೆ ನಾನು ತುಪ್ಪ 1 ಸ್ಪೂನ್ ಜೊತೆಗೆ ಎತ್ತಿಟ್ಕೊಂಡಿದ್ನಲ್ವ, ದ್ರಾಕ್ಷಿ ಗೋಡಂಬಿನೂ ಸಹ ಇದಕ್ಕೆ ನೀಟಾಗಿ ಮಿಕ್ಸಪ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಆಪ್ಷನಲ್, ನಿಮಗೆ ಇದಕ್ಕೆ ಬೇಕು ಅಂದರೆ ಕಾಯಿ ತುರಿ ಸಹ ಹಾಕೊಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನನಗೆ ಈಗ ಪ್ರೆಸೆಂಟ್ ಕಾಯಿ ಇರಲಿಲ್ಲ, ಸೊ ನಾನು ಕಾಯಿ ತುರಿ ಹಾಕಲಿಲ್ಲ. ಇದಕ್ಕೆ ನೀವು ಕಾಯಿ ತುರಿ ಹಾಕಿದ್ರೆ ತುಂಬಾ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಒಂದು 1/2 ಅವರ್ ಇದನ್ನು ಹಾರಕ್ಕೆ ಅದೇ ಒಂದು ಕಡಾಯಿ ಮೇಲೆ ಪ್ಲೇಟ್ನ ಮುಚ್ಚಿ ಇಟ್ಟಿದ ಮೇಲೆ ನೋಡಿ ಇಷ್ಟು ಥಿಕ್ನೆಸ್ ಆಗಿದೆ. ಸೊ ನೀವು ಇದೇ ಕ್ವಾಂಟಿಟಿಯಲ್ಲಿ ನೀವು ಮಾಡಿದ್ರೆ ಇದೇ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ಇನ್ನೂ ರವೆ ಮತ್ತು ಕಡಲೆಬೇಳೆ ಪಾಯಸ ಮಾಡಿಲ್ಲ, ಟೇಸ್ಟ್ ಮಾಡಿಲ್ಲ, ಸೊ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ,
ನಿಮಗೆ ಇಷ್ಟ ಆಗುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಇನ್ನೂ ಯಾರು ಕೊನೆಯ ತನಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾವು ಹಾಕೋ ನೆಕ್ಸ್ಟ್ ಹೊಸ ವಿಡಿಯೋ ನೀವೇ ಫಸ್ಟು ನೋಡ್ಬೋದು. ಸೊ ಮಾಡ್ಕೊಳ್ಳಿ ಒಳ್ಳೆ ಟೇಸ್ಟಿಯಾದ ರವೆ ಪಾಯಸ. ಥ್ಯಾಂಕ್ ಯು.